ಸಂಭವಾಮಿ ಯುಗೆ ಯುಗೆ ಅನ್ನೋ ಮಾತು ಕೇಳಿದ್ಯಾ? ಅನ್ಯಾಯ ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲ ದುಷ್ಟರನ್ನ ಮಟ್ಟ ಹಾಕೋರು ಮತ್ತೆ ಮತ್ತೆ ಬರ್ತಾರೆ. ನಂದು ನಿಂದು ಅಚಾನಕ್ ಭೇಟಿ ಅನ್ಕೊಂಡೆ, ಆದ್ರೆ ನಮ್ಮಿಬ್ರಿಗೂ ತುಂಬಾ ಹಳೆ ನಂಟಿದೆ ಅಂತ ಈಗ ಗೊತ್ತಾಗ್ತಿದೆ. ಏನ್ ಹೇಳ್ತಾ ಇದೀಯಾ? ಯಾಕೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ನಮ್ಮಪ್ಪನ್ನ ಕೊಂದವ್ರು ಯಾರು? ನಮ್ಮಪ್ಪನ ಉಸಿರು ನಿಂತಿರ್ಬೋದು, ಆದ್ರೆ ಅವ್ರ ರೋಷ, ಆವೇಶ, ಛಲ ನಿನ್ ಕಣ್ಣೆದ್ರುಗಡೆನೆ ಉಸಿರಾಡ್ತಾ ನಿಂತಿದೆ. ನಿಜ ಹೇಳು, ನನ್ನ ಅಪ್ಪನ ಸಾವು ನಿನಗೂ ಏನ್ ಸಂಬಂಧ? ನನಗ್ ನಿಜ ಗೊತ್ತಾಗ್ಬೇಕು. ನಿನ್ನ ಮುಖದಲ್ಲಿರೋ ಭಯ, ಹಣೆ ಮೇಲಿರೋ ಬೆವರು ನಿನಗ್ ನಿಜ ಗೊತ್ತಿದೆ ಅನ್ನೋದನ್ನ ಹೇಳ್ತಾ ಇದೆ. ಇಂಥ ಬೆದರಿಕೆ ಮಾತುಗಳೆಲ್ಲ ನನ್ನ ಹತ್ರ ಆಡಕ್ ಬರ್ಬೇಡ. ನಿಮ್ಮಪ್ಪನ ಆಯ್ಸ್ ಮುಗ್ದಿತ್ತು, ಅವ್ನ್ ಸತ್ತ. ನಿಮ್ಮಪ್ಪನ ಸಾವುಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಅದಕ್ಕೆ ನಾನ್ ಕಾರಣನೂ ಅಲ್ಲ. ನಮ್ಮಪ್ಪನ ಸಾವಿಗೆ ಯಾರೇ ಕಾರಣ ಆಗಿರ್ಲಿ, ಅವ್ರನ್ನಂತೂ ನಾನು ಬಿಡಲ್ಲ. ಅದಕ್ಕೆ ಸಂಬಂಧಪಟ್ಟವ್ರನ್ನೂ ಉಳಿಸಲ್ಲ. ನೋಡಮ್ಮ, ನೀನು ಗ್ಯಾರೇಜ್ ಕೃಷ್ಣನ್ ಮಗಳು ಅಂತ ನಮ್ಮ ಮೇಡಮ್ ಗೊತ್ತಾಗಿದ್ದೆ ಇತ್ತೀಚೆಗೆ. ಅವನ್ ಸಾವುಗೂ ನಮ್ಮ ಮೇಡಮ್ಗೂ ಯಾವುದೇ ಸಂಬಂಧ ಇಲ್ಲ. ದೊಡ್ಡವ್ರು ಯಾರು? ನಿಜ ಹೇಳ್ರು, ನೀವು ಇವಳಿಗೆ ಫೋನ್ ಮಾಡಿದ್ರಾ? ಏನಾದ್ರು ತರೋಕ್ ಹೇಳಿದ್ರಾ? ಅದಕ್ಕೆಲ್ಲ ಸತ್ಯ ಹೋಗಿದ್ದು. ಹೌದು ಅಜ್ಜಿ, ನಾನೇ ಸತ್ಯಂಗ್ ಫೋನ್ ಮಾಡಿದ್ದು. ಹ್ಞೂ ಗಿರ್ಜಮ್ಮ, ಏನೇನ್ ತಂದ್ಕೊಡ್ಬೇಕಿತ್ತು ಅದನ್ನೆಲ್ಲ ನಾನು ಆಗ್ಲೇ ತಂದ್ಕೊಟ್ಟೆ. ಆಮೇಲೆ ಯಾವ್ದೋ ಗಾಡಿ ಡೆಲಿವರಿ ಕೊಡೋದಿತ್ತು, ಅದಕ್ಕೆ ಹೋಗಿದ್ದೆ. ಸತ್ಯ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಎಲ್ಲಿ ಹೋಗಿದ್ದೆ ನೀನು? ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡೆ. ಇದೊಳ್ಳೆ ಕತೆ ಆಯ್ತಲ್ಲ, ಗಾಡಿ ಡೆಲಿವರಿ ಕೊಡೋದಕ್ಕೆ ಹೋಗಿದ್ದೆ. ಇರೋ ವಿಷಯ ಮುಚ್ಚಿಡೋದಕ್ಕೆ, ಸುಮ್ನೆ ಸುಳ್ಳು ಹೇಳೋದಕ್ಕೆ ನನ್ನನ್ನೇ ನೀನು ಅನ್ಕೊಂಡಿದ್ಯಾ? ಕಾಕ್ರೋಚ್, ಆ ಕಡೆ ಲೈಟ್ ಆನ್ ಮಾಡಿಲ್ವಲ್ಲೋ? ಹೌದ್ ಸತ್ಯ, ಕನೆಕ್ಷನ್ ಕೊಟ್ರೆ ಸಾಕು, ನೀನ್ ಬರೋದೇ ಕಾಯ್ತಿದ್ನಾ? ಸರಿ ಬನ್ನಿ.
ನಂದು ನಿಂದು ಅಚಾನಕ್ ಭೇಟಿ ಅನ್ಕೊಂಡೆ, ಆದ್ರೆ ನಮ್ಮಿಬ್ರಿಗೂ ತುಂಬಾ ಹಳೆ ನಂಟಿದೆ ಅಂತ ಈಗ ಗೊತ್ತಾಗ್ತಿದೆ. ನಮ್ಮಪ್ಪನ್ನ ಕೊಂದವ್ರು ಯಾರೋ ಯಾರೋ ಮೇಡಮ್, ದೊಡ್ಡವರು ಲೈನ್ನಲ್ಲಿದ್ದಾರೆ. ದೊಡ್ಡವ್ರಿಗೆ ನಮಸ್ಕಾರ. ವಿಷಯ ಹೇಳೋ. ಯಾಕೋ ಸ್ವಲ್ಪ ಟೆನ್ಷನ್ ಶುರುವಾದಾಗಿದೆ. ಬರ್ತಾ ಬರ್ತಾ ಅವಳು ದೊಡ್ಡ ತಲೆ ಬಿಸಿ ಆಗ್ತಿದ್ದಾಳೆ ಅನಿಸ್ತಿದೆ. ಯಾರ ಬಗ್ಗೆ ಹೇಳ್ತಾ ಇದೀಯಾ? ಆ ಸತ್ಯನ್ ಬಗ್ಗೆ. ಮಣ್ಣಲ್ಲಿ ಮಣ್ಣಾಗಿರೋ ನಮ್ಮ ಹಳೆ ವಿಷಯನ ಅವಳು ಕೆದಕ್ತಿದ್ದಾಳೆ. ನಮ್ಮ ಹಳೆ ದಾರಿ ಜಾಡ ಹಿಡಿದು ಅವಳು ಅದ್ರ ಹಿಂದೆ ಬಿದ್ದಿದ್ದಾಳೆ ಅಂತ ನನಗೆ ಅನುಮಾನ. ಅನುಮಾನಗಳಿಗೆ ಆತಂಕ ಪಡೋರ್ನ ಹೇಡಿಗಳು ಅಂತಾರೆ. ಈಗೇನಾಯ್ತು? ಆ ಸತ್ಯ ನಮ್ಮ ಮನೆಗೆ ಬಂದಿದ್ಲು. ನಮ್ಮಪ್ಪನ್ ಸಾವಿಗೆ ಯಾರೇ ಕಾರಣ ಆಗಿರ್ಲಿ, ಅವ್ರನ್ನಂತೂ ನಾನು ಬಿಡಲ್ಲ. ಇತಿಹಾಸದಲ್ಲೇ ನಾವು ಅಳಿಸ್ದೆ ಉಳಿಸ್ಕೊಂಡ್ ಬಂದಿರೋ ಹೆಜ್ಜೆ ಗುರ್ತು ಈಗ ನಮ್ ಬೆನ್ ಹಿಂದೆನೆ ಬರ್ತಿದೆ. ಅವಳ ಮಾತು, ಅವಳ ಕಣ್ಣಲ್ಲಿರೋ ಕಿಚ್ಚು ನೋಡಿದ್ರೆ ಅವ್ರ ಅಪ್ಪನೇ ನಮ್ ಕಣ್ಮುಂದೆ ನಿಂತು ಗರ್ಜಿಸ್ತಿದ್ದಾನೆ ಅನ್ಸ್ತಿದೆ. ಇಷ್ಟು ವರ್ಷ ಬೆಳೆದಿದ್ದು ನೀನು ಇಂಥ ಮಾತಾಡೋದಕ್ಕ? ನಿನ್ಗವತ್ತೇ ಹೇಳ್ದೆ ತಾನೆ ಸದ್ಯಕ್ಕೆ ಅವಳ ತಂಟೆಗೆ ಹೋಗ್ಬೇಡ ಅಂತೇಳಿ. ಇಲ್ಲ, ನೀವ್ ಹೇಳಿದ್ಮೇಲೆ ನಾನ್ ಮತ್ತೆ ಅವಳ ತಂಟೆಗೆ ಹೋಗ್ಲಿಲ್ಲ. ಆದ್ರೆ ಅಷ್ಟಕ್ಕೆ ಅವಳು ಸುಮ್ಮನಾಗ್ತಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇವತ್ ನನ್ವರ್ಗೂ ಬಂದವಳು ನಾಳೆ ನಿಮ್ವರ್ಗೂ ಬರ್ಬೋದು. ಅದಕ್ಕೆ ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ ಫೋನ್ ಮಾಡಿದೆ. ಸುಟ್ಟು ಬೂದಿ ಆಗೋದಕ್ಕೆ ಬೆಂಕಿ ಒಳಗೆ ಬೀಳಬೇಕಾಗಿಲ್ಲ. ಬೆಂಕಿನ ಮುಟ್ಟಿದ್ರೆ ಸಾಕು, ಅಲ್ಲೇ ಸುಟ್ಟೋಗ್ತಾರೆ. ಇದುವರೆಗೂ ನನ್ನ ಹತ್ರ ಬರೋ ಪ್ರಯತ್ನ ಮಾಡಿದವರು ಯಾರು ಜೀವಂತವಾಗಿ ವಾಪಸ್ ಹೋಗಿಲ್ಲ. ಇದಕ್ಕೆಲ್ಲ ಏನ್ ಮಾಡಬೇಕು ಅನ್ನೋ ನಿರ್ಧಾರನ ನಾನ್ ಮಾಡ್ತೀನಿ. ಮತ್ತೆ ಈ ವಿಚಾರದ ಬಗ್ಗೆ ನನಗೆ ಕಾಲ್ ಮಾಡುವಂತ ಸಂದರ್ಭ ನಿನಗೆ ಬರೋದಿಲ್ಲ. ಏನ್ ಜಗಜಗ ಅಂತಿದ್ದೆ ನೋಡ್ ಸತ್ಯ. ಸತ್ಯ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಕಾಕ್ರೋಚ್, ನಿನಗೆ ದೊಡ್ಡವರು ಅಂದ್ರೆ ಯಾರು ಅಂತ ಗೊತ್ತಾ? ದೊಡ್ಡವರ? ಯಾರಿಗಿಂತ ದೊಡ್ಡವರು ಸತ್ಯ? ಗಿರ್ಜಮ್ಮನು ದೊಡ್ಡವರೇ, ನಿಮ್ಮಮ್ಮ ಜಾನ್ಕಮ್ಮನು ದೊಡ್ಡವರೇ. ನೀನ್ ಯಾರ ಬಗ್ಗೆ ಕೇಳ್ತಿದ್ಯಾ? ಅಲ್ವೋ, ಈ ರಾಜಕಾರಣಿಗಳಲ್ಲಾಗ್ಲಿ ಅಥವಾ ರೌಡಿಗಳಲ್ಲಿ ಯಾರಾದ್ರೂ ದೊಡ್ಡವರು ಅಂತ ಮಾತಾಡೋದನ್ನ ಕೇಳಿಸ್ಕೊಂಡಿದ್ಯಾ? ರಾಜಕಾರಣಿಗಳು ನೋಡಿಗಳ ಅಂತವ್ರ ಯಾರು ಕೇಳಿಲ್ವಲ್ಲ ಸತ್ಯ. ಅದ್ ಸರಿ, ಆ ದೊಡ್ಡವ್ರನ್ನ ನೀನ್ ನೋಡಿದ್ಯಾ? ನಾನ್ ಮಾತ್ರ ಅಲ್ಲ, ಯಾರು ನೋಡಿಲ್ವಂತೆ. ಎಲ್ರಿಗೂ ದೊಡ್ಡವರು ಅನ್ನೋ ಪದ ಮಾತ್ರ ಗೊತ್ತು, ಆದ್ರೆ ಆ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ ನನ್ ಕೇಳಿದ್ರೆ ನನ್ಗೇನ್ ಗೊತ್ತಿರುತ್ತೆ ಸತ್ಯ? ಅದ್ ಸರಿ, ಈಗ ದೊಡ್ಡವ್ರ ವಿಷಯ ಯಾಕೆ ಬಂತು? ಯಾಕೆ ಕೇಳ್ತಾ ಇದ್ಯಾ? ಏನಿಲ್ಲ ಬಿಡು, ಸುಮ್ನೆ ಕೇಳ್ದೆ ಅಷ್ಟೇ. ಏ ಸತ್ಯ, ನೀನ್ ಎಷ್ಟು ವರ್ಷದಿಂದ ನೋಡ್ತಾ ಇದೀವಿ, ನೀನ್ ಈ ರೀತಿ ಸುಮ್ನೆ ಏನು ಕೇಳಲ್ವಲ್ಲ? ಏನ್ ವಿಷಯ ಅಂತ ಹೇಳು ಸತ್ಯ. ಈಗ ಬೇಡ ಕಣೋ, ಟೈಮ್ ಬಂದಾಗ ಹೇಳ್ತೀನಿ ಬಿಡು.
ಸತ್ಯ ಡೆಕೋರೇಷನ್ ಎಲ್ಲ ಆಯ್ತು, ಇನ್ನೇನು ನಾಳೆ ಚಪ್ಪಡಿ ಪೂಜೆ ಮುಗಿಯುತ್ತೆ, ಮನೆಯವರೆಲ್ಲ ಮದ್ವೆಗೆ ಹೋಗ್ತಾರೆ, ಆಮೇಲೆ ನಮ್ಗೇನ್ ಕೆಲ್ಸ? ಹೌದು ಸತ್ಯ, ಮನೆಯವರೆಲ್ಲ ಹೋದ್ಮೇಲೆ ಮನೇಲಿ ಕುತ್ಕೊಂಡು ನಾವು ತೂ ಕುಡ್ಸೋ ಬದಲು ಎಲ್ಲಾದ್ರೂ ಆಚೆ ಒಂದ್ ರೌಂಡ್ ಹೋಗಿ ಬರೋಣ. ಟ್ರಿಪ್ಗಾಗಣ. ಎಲ್ ಹೋಗೋದು ಬೇಡ. ಮದ್ವೆ ಟೆನ್ಷನ್ ಅಲ್ಲಿ ಇರ್ತೀವಿ. ಈಗ ನಾವು ಟ್ರಿಪ್ಪಿಗೆ ಹೋದ್ರೆ ಖುಷಿಯಾಗಿರಕ್ಕಂತೂ ಆಗಲ್ಲ. ಮದ್ವೆ ಮುಗಿಲಿ, ನಿಮ್ ಎಲ್ರು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ. ಲೋ ಅಣ್ಣ, ನೀ ಇಲ್ಲೇನೋ ಮಾಡ್ತಿದ್ಯಾ? ಮದ್ವೆ ಗಂಡು ಫುಲ್ ಬ್ಯುಸಿ ಆಗಿರ್ತಾನೆ ಅಂತ ನಾನ್ ಅನ್ಕೊಂಡ್ರೆ ಲೇಸಿಯಾಗಿ ಒಳ್ಳೆ ಮಂಕ ಕೂತಿದ್ಯಲ್ಲೋ. ನಾನೇನ್ ಲೇಜಿಯಾಗಿ ಕೂತಿಲ್ಲ ಕಣೆ. ಮನೇಲಿರೋರು ಎಲ್ರು ಎಲ್ಲಾ ಕೆಲಸನ ವಹಿಸ್ಕೊಂಡು ಬ್ಯುಸಿ ಆಗಿದ್ದಾರೆ, ಇನ್ನು ನಾನೇ ಬ್ಯುಸಿ ಆಗಿರ್ಲಿ? ದಡ್ಡ ಕಣೋ ನೀನು. ಬ್ಯುಸಿ ಆಗ್ಬೇಕಾಗಿರೋದು ಮನೆ ಕೆಲ್ಸದಲ್ಲ, ಮನ್ಸಲ್ಲಿರೋ ಹುಡುಗಿ ಜೊತೆ ಮಾತಲ್ಲಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದ್ಸರಿನೂ ನೀನ್ ಹುಡುಗಿ ಜೊತೆ ಫೋನಲ್ಲಿ ಮಾತಾಡಿಲ್ವಲ್ಲ ನೀನು? ಯಾಕಂದ್ರೆ ಮಾತಾಡಕ್ಕೇನಾದ್ರೂ ವಿಷಯ ಇರ್ಬೇಕು. ಸುಮ್ನೆ ಕಾಲ್ ಮಾಡಿ ಏನಂತ ಮಾತಾಡೋದು? ಯಾವ ಕಾಲದಲ್ಲಿ ಇದ್ಯಾ ಅಣ್ಣ ನೀನು? ಈಗಿನ ಕಾಲದ ಲವರ್ಸು, ಅದು ಅಲ್ಲದೆ ಪ್ರೀತಿ ಮದ್ವೆ ಆಗ್ತಿದ್ಯಾ ನೀನು? ಊಟಕ್ಕೆ 2 ಸತಿ ಉಪ್ಪಿನಕಾಯಿ ನೆಂಚ್ಕೊಳ್ಳೋದು ಕೂಡ ಫೋನ್ ಮಾಡಿ ಹೇಳ್ತಾರೆ, ಗೊತ್ತಾ? ಈಗಿನ ಲವರ್ಸು ಮಂಡೇ ಟ್ಯೂಸ್ಡೇ ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ. ಏನಿದ್ರು ಟೆಡಿ ಡೇ, ರೋಸ್ ಡೇ, ಚಾಕ್ಲೇಟ್ ಡೇ, ಪ್ರಾಮಿಸ್ ಡೇ, ಆ ಡೇ ಈ ಡೇ ಅಂತ ಕೊನೆಗೆ ವ್ಯಾಲೆಂಟೈನ್ಸ್ ಡೇ. ಇದೇ ತರ 365 ಡೇಸು 24/7 ಏನಾದ್ರೂ ಒಂದು ರೀಸನ್ ಇಟ್ಕೊಂಡು ಮಾತಾಡ್ತಾನೇ ಇರಬೇಕು. ಅಂಥದ್ರಲ್ಲಿ ಏನು ವಿಷಯನೇ ಇಲ್ಲ ಮಾತಾಡಕ್ಕೆ ಅಂತೀಯಲ್ಲ ಅಣ್ಣ ನೀನು. ವಿಷಯ ಇಲ್ಲದೆ ಇದ್ರು ಪ್ರೀತಿಸೋರಿಬ್ರು ಮಾತಾಡುವಾಗ ಸಿಗೋ ಸಿಹಿನೇ ಸ್ವೀಟ್ ನಥಿಂಗ್ಸ್ ಅಂತಾರೆ. ಈ ಕೋತಿ, ನೀನ್ ಕಾಲೇಜ್ಗೆ ಹೋಗೋದು ಪಾಠ ಕಲಿಯಕೋ ಅಥವಾ ಇಂಥ ಆಟಗಳು ಕಲಿಯಕೋ? ನಿನ್ ಕಾಲೇಜಲ್ಲಿ ಇದನ್ನ ಹೇಳ್ಕೊಡೋದು? ಅಯ್ಯೋ ಅಣ್ಣ, ಇದು ಕಾಲೇಜ್ ಹೇಳ್ಕೊಟ್ಟಿರೋದಲ್ಲ, ಟೀನೇಜ್ ಹೇಳ್ಕೊಟ್ಟಿರೋದು. ಈಗಿನ ಕಾಲದ ಎಷ್ಟೋ ಕಾಲೇಜ್ಗಳು ಲೈವ್ ಮ್ಯಾಟ್ರಿಮೋನಿ ಆಗೋಗ್ಬಿಟ್ಟಿದೆ, ಗೊತ್ತಾ? ಇವಾಗಿನ ಯೂತ್ಗಳು ಕ್ಲಾಸಲ್ಲಿ ಆಕ್ಟಿವ್ ಆಗಿರೋದಕ್ಕಿಂತ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರೋದೇ ಜಾಸ್ತಿ. ಅಂಥದ್ರಲ್ಲಿ ನೀನು ಮದ್ವೆ ಆಗೋ ಹುಡುಗಿ ಜೊತೆ ಮಾತಾಡೋದಕ್ಕೆ ನೆಪ ಹುಡುಕ್ತಿದ್ಯಾ? ಕಾಲೇಜ್ಗೆ ಡಿಗ್ರಿ ತಗೊಳಕ್ ಬರೋರ್ಗಿಂತ ಲೈಫ್ ಪಾರ್ಟ್ನರ್ ಹುಡ್ಕೊಂಡ್ ಬರೋರೇ ಜಾಸ್ತಿ. ಓ, ತಾವ್ ಇಷ್ಟ ದಿನ ಇದೇ ಕೆಲ್ಸಕ್ಕೆ ಹೋಗಿದ್ದು? ಛೇ ಅಂತ ಪೀಸ್ ಯಾರು ನನ್ನನ್ನು ನೋಡಿ ಪ್ರಪೋಸ್ ಮಾಡಿಲ್ಲಪ್ಪ. ನನಗೇನಾದ್ರೂ ಸೂಟ್ ಆಗೋ ಪಾರ್ಟ್ನರ್ ಸಿಕ್ಕಿದ್ರೆ ನಿನಗಿಂತ ಮುಂಚೆ ನಾನೇ ಮದ್ವೆ ಆಗ್ಬಿಡ್ತಿದ್ದೆ. ಸರಿ ಅದು ಬಿಡು, ಇವಾಗ ಅದಕ್ಕೆ ಕಾಲ್ ಮಾಡಿ ಮಾತಾಡು. ಅವರು ಇದೆಲ್ಲ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಕಣೋ. ಫೋನಲ್ಲಿ ಮಾತಾಡೋದಕ್ಕೆ ಆಚೆ ಯಾಕೆ ಹೋಗ್ಬೇಕು? ಅದು ಈ ರೂಮಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್, ಅದು ಅಲ್ಲದೆ ತುಂಬಾ ಡಿಸ್ಟರ್ಬೆನ್ಸ್. ಓ, ಡಿಸ್ಟರ್ಬೆನ್ಸ್. ಇವಾಗ ಡಿಸ್ಟರ್ಬೆನ್ಸ್ ಇರಲ್ಲ. ಅರೆ, ನಾನು ಯಾಕೆ ಹೀಗಿದ್ದೆ? ನನ್ನ ಹೆಂಡತಿ ಆಗೋಳನ್ನ ತುಂಬಾ ಚೆನ್ನಾಗಿ ಖುಷಿಯಾಗಿ ನೋಡ್ಕೋಬೇಕು. ಆ ಥರ ಎಕ್ಸ್ಪೆಕ್ಟೇಷನ್ ದಿವ್ಯಾ ಅವ್ರಿಗೂ ತುಂಬಾ ಇದೆ. ನಾನು ಯಾವುದೇ ಕಾರಣಕ್ಕೂ ಅವ್ರ ಎಕ್ಸ್ಪೆಕ್ಟೇಷನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಹಾ,
ಇವನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಎಷ್ಟು ಹೇಳಿದ್ರು ನನ್ನ ಮಾತಿಗೆ ಒಂದು ಪೈಸೆನೂ ಬೆಲೆ ಇಲ್ಲ. ಕಾಲ್ ರಿಸೀವ್ ಮಾಡಿ ನನಗೆ ಬೈತ್ ಕಟ್ ಮಾಡ್ಲಾ? ಬೇಡ, ಚೂರು ಅನುಮಾನ ಬರೋ ಥರ ಆದರೂ ಬೇರೆ ಇನ್ನೇನಾದರೂ ಎಡವಟ್ಟಾಗತ್ತೆ. ಹಾಯ್ ದಿವ್ಯಾ, ಏನ್ ಮಾಡ್ತಿದ್ರಿ? ಏನಿಲ್ಲ. ದಿವ್ಯಾ ಅವರೇ, ನಿಮಗ್ ನನ್ನ ಮೇಲೆ ಬೇಜಾರಾಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಕಾರ್ಡ್ಗಳಿರಲಿಲ್ಲ, ಅದಕ್ಕೆ ಹಲವಾರು ಕಾರಣಗಳಿದೆ. ಆದ್ರೆ ಇನ್ ಮುಂದೆ ಕಾರಣ ಕೊಡುವಂತ ತಪ್ಪು ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮದುವೆ ವಿಷಯದಲ್ಲಿ ಪ್ರತಿಯೊಂದು ಅರೇಂಜ್ಮೆಂಟು ನೀವು ಅನ್ಕೊಂಡ ಹಾಗೆ ನಡೆಯುತ್ತೆ. ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಡಿಫ್ರೆಂಟ್ ಆಗಿ ನಡೆಯುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಥ್ಯಾಂಕ್ ಯು ಕಾರ್ತಿಕ್. ಆದರೆ ನನಗೆ ಇವಾಗ ಯಾವ ಎಕ್ಸ್ಪೆಕ್ಟೇಷನ್ಸೂ ಇಲ್ಲ. ದಿವ್ಯಾ ಅವರೇ, ನಿಮಗೆ ತುಂಬಾ ಹರ್ಟ್ ಆಗಿದೆ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ. ಆದ್ರೆ ಇನ್ ಮುಂದೆ ನಿಮ್ಗೆ ಹರ್ಟ್ ಆಗಲ್ಲ. ನೀವು ಆಸೆ ಪಡೋ ಹಾಗೆ ನಾನು ನಿಮ್ಮನ್ನ ನೋಡ್ಕೋತೀನಿ. ಇವತ್ತಿನ ಕಾಲದ ಹುಡುಗರು ಹೇಗೆ ಪ್ರೀತಿ ಮಾಡ್ತಾರೋ, ನೀವು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೇ ತರ ಅಲ್ಲ, ಅದಕ್ಕಿಂತ ಮೀರಿ ನಾನು ಇರೋಕ್ಕೆ ಪ್ರಯತ್ನ ಪಡ್ತೀನಿ. ದಿವ್ಯಾ ಅವರೇ, ಟ್ರೈನ್ ಹೋದ್ಮೇಲೆ ಟಿಕೆಟ್ ಕೌಂಟರ್ಗೆ ಬಂದಿದ್ದಾನೆ. ಆದರೂ ಇವನನ್ನು ನಂಬೋಕ್ಕಾಗಲ್ಲ. ಇವರಮ್ಮ ಶಾಸ್ತ್ರ ಸಂಪ್ರದಾಯ ಅಂತ ಒಂದ್ ಕಡೆ ತಲೆ ತಿಂತಾರೆ, ಇವನು ಸಿಂಪಲ್ ಆಗಿರ್ಬೇಕು, ಭಾವನೆಗಳಿರ್ಬೇಕು ಅಂತ ಇನ್ನೊಂದ್ ಕಡೆ ತಲೆ ತಿಂತಾರೆ. ದಿವ್ಯಾ, ಯಾಕೇನು ಮಾತಾಡ್ತಾ ಇಲ್ಲ? ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ ಕಾರ್ತಿಕ್, ನೀವು ನನಗೋಸ್ಕರ ಬದಲಾಗ್ತೀನಿ ಅಂತ ಹೇಳ್ತಾ ಇದ್ರಿ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನೇ ನಿಮ್ಗೋಸ್ಕರ ಬದಲಾಗಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನೋ ದಿವ್ಯಾ ಅವರೇ, ನೀವು ಹೇಗಿದ್ದೀರೋ ಹಾಗೆ ಇರಬೇಕು. ನಿಮ್ಗೋಸ್ಕರ ನಾನು ಬದಲಾಗ್ತೀನಿ. ಇವಾಗ ಇದನ್ನ ಹೇಳಕ್ಕೋಸ್ಕರ ನಾ ಕಾಲ್ ಮಾಡಿದ್ದು? ಇಲ್ಲ, ಕಾಲ್ ಮಾಡಿದ್ದು ಬೇರೆ ವಿಷಯ ಹೇಳಕ್ಕೆ. ದಿವ್ಯಾ ಅವರೇ, ಹ್ಯಾಪಿ ಚಪ್ರದ ಪೂಜೆ ಇನ್ ಅಡ್ವಾನ್ಸ್. ಹಲೋ ಹಲೋ ದಿವ್ಯಾ ಅವರೇ, ನಾನು ಹೇಳಿದ್ ಕೇಳಿಸ್ತಾ? ಕೇಳಿಸ್ತಾ ಇದೆ, ಆದ್ರೆ ನೀವೇ ಇದನ್ನೆಲ್ಲ ಹೇಳ್ತಾ ಇರೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ ದಿವ್ಯಾ, ನೀವು ಅನ್ಕೊಂಡಾಗೆ ಇರ್ತೀನಿ. ಐ ಮೀನ್ ಇಟ್. ದಿವ್ಯಾ ಅವರೇ, ಐ ಲವ್ ಯು. ದಿವ್ಯಾ, ನಾನು ನಿಮ್ಗೆ ಏನೋ ಕೊಡಬೇಕು. ಏನ್ ಕೊಡ್ತೀರಾ? ಇವನು ಹಣೆ ಬರನೇ ಇಷ್ಟು. ಅಟ್ಲೀಸ್ಟ್ ಈಗ್ಲಾದ್ರೂ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡೋ ಮನ್ಸು ಮಾಡಿದ್ದಾನೆ ಅಂತ ಅನ್ಕೊಂಡೆ. ಸಾಧ್ಯನೇ ಇಲ್ಲ. ಇವನಂತೂ ಬದಲಾಗಲ್ಲ. ಇದೇ ಬಾಲ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಡೈಮಂಡ್ ರಿಂಗ್ ಆದ್ರೂ ಕೊಟ್ಟಿರ್ತಿದ್ದ. ದಿವ್ಯಾ ಅವರೇ, ನೀವ್ ನನಗೆ ಕೊಡಲ್ವಾ? ಏನ್ ಕೊಡ್ಬೇಕು? ಇವಾಗ ನಾನು ಕೊಟ್ನಲ್ಲ, ಹಾಗೆ ಮೊದಲನಾಗೆ ಒಂದು ಮುತ್ತು ಕೊಡ್ತೀರಾ? ಮೊದ್ಲಿನಾಗ ನಾನ್ ಯಾವಾಗ್ರಿ ಮುತ್ತು ಕೊಟ್ಟಿದ್ದೆ? ಹಾಗಲ್ಲ, ನಾನು ಮೊದಲನಾಗಿ ಮುತ್ತು ಕೊಟ್ನಲ್ವಾ, ಅದಕ್ಕೆ ಕೇಳ್ದೆ. ಇಲ್ಲ, ಇವಾಗ ಏನೂ ಇಲ್ಲ. ಇನ್ 2 ದಿನಕ್ಕೆ ಮದ್ವೆ. ಪ್ಲೀಸ್ ಮಲ್ಕೊಳ್ಳಿ. ಗುಡ್ ನೈಟ್.